ಈಗಷ್ಟೇ ಹೇಳಿದ್ರಿ, ಆಕ್ಚುಲಿ ಇದು ಕೇಳೋದು ಸಮಂಜಸ ಅಲ್ವೋ ಹೌದೋ ಗೊತ್ತಿಲ್ಲ ನನಗೆ, ಬಟ್ ನೀವೇ ಹೇಳಿದ್ರಿಂದ ಕೇಳ್ತಾ ಇದ್ದೀನಿ. ನನ್ನ 28 ಕೇಸ್ ಇದೆ ಅಂತ ಹೇಳ್ಬಿಟ್ಟು ಜಗದೀಶ್ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ತುಂಬಾ ಸ್ಟ್ರಾಂಗ್ ಗರ್ಲ್, ಎಲ್ಲದನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಸದ್ಯದ ಪರಿಸ್ಥಿತಿಲಿ ಬಿಗ್ ಬಾಸ್ ಮನೆ ಒಳಗೂ ಹೋದಾಗ ನೀವು ಒಂದೆರಡು ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಆಚೆ ಬಂದ್ರಿ. ಸೊ ನೋಡ್ತಾ ಹೋಗೋದಾದ್ರೆ ಎಷ್ಟು ಕೇಸ್ಗಳಿದೆ, ಸೊ ಏನಾಗಿದೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಒಂದೆರಡು ಲೈನ್ ಅಲ್ಲಿ, ಬಿಕಾಸ್ ಒಂದು ಕ್ಲಾರಿಟಿ ಸಿಗ್ಲಿ. ಕೇಸ್ಗಳು ತುಂಬಾ ಇತ್ತು ನಮ್ಮಲ್ಲಿ. ನಾವು ಸಾಮಾಜಿಕ ಜೀವನದಲ್ಲಿ ಇರೋದ್ರಿಂದ ನಮ್ಮ ಹೋರಾಟದ ಜೀವನದಲ್ಲಿ ಎಲ್ಲ ಹೋರಾಟಗಾರರಿಗೆ ಕೇಸ್ಗಳು ಅನ್ನೋದು ಸಹಜ. ಅತಿ ಹೆಚ್ಚು ಕೇಸ್ ಹಾಕಿಸ್ಕೊಂಡಿರೋ ಹೋರಾಟಗಾರ ಅವನ ಬದ್ಧತೆ ಅದರಲ್ಲಿ ಪಡುತ್ತೆ. ಯಾಕಂದ್ರೆ ಅವನು ಸಮಾಜಕ್ಕೋಸ್ಕರ ಧ್ವನಿ ಎತ್ತಾನೆ ಅನ್ನೋ ಕಾರಣಕ್ಕೆ ಅವನ ಮೇಲೆ ಕೇಸ್ ಬೀಳುತ್ತೆ ಅನ್ನೋದು, ಅದನ್ನು ನಾವು ಗರ್ವದಿಂದ ಸ್ವೀಕಾರ ಮಾಡ್ತೀವಿ ಅಂತ. ಸೊ ಹಾಗಿರುವ ಕೇಸ್ಗಳು ಒಂದಷ್ಟಿತ್ತು. 2018ರಲ್ಲಿ ಗಂಗಾವತಿ ಚುನಾವಣಾ ಸಂದರ್ಭದಲ್ಲಿ ಒಂದು 5-6 ಕೇಸ್ಗಳಾಗಿದ್ವು. ಅದ್ರ ನಂತರ ಒಂದೆರಡು ಕಡೆ ಭಾಷಣ ಮಾಡಿರೋದಕ್ಕೆ ಕೇಸ್ಗಳಾಗಿದ್ದು. ಹೀಗೆ ಒಂದಷ್ಟು ಕೇಸ್ಗಳಿತ್ತು. ಒಂದಷ್ಟು ಕೇಸ್ಗಳು ಕ್ಲೋಸ್ ಆಗಿದೆ. ಈಗೇನು ಜಾಸ್ತಿ ಕೇಸ್ಗಳಿಲ್ಲ, ವೈಯಕ್ತಿಕವಾಗಿರೋ ಒಂದೆರಡು ಕೇಸ್ಗಳಿದೆ. ಮತ್ತೆ ಅದೇ ಭಾಷಣ ಮಾಡಿರೋದು ಮತ್ತೆ ಚುನಾವಣಾ ಪ್ರಚಾರ ಮಾಡಿರೋದು, ಗಂಗಾವತಿ ಚುನಾವಣಾ ಪ್ರಚಾರ ಮಾಡಿರುವಂಥ ಕೇಸ್ಗಳು ಈಗಲೂ ಹಾಗೆ ಇದೆ. ಅದಕ್ಕೆ ಓಡಾಡ್ತಾ ಇದ್ದೀನಿ, ಕೊಪ್ಪಳಕ್ಕೆ, ಮಂಗಳೂರು ಹಾಗೂ ಓಡಾಡ್ತಾ ಇದ್ದೀನಿ. ಸೊ ಅದೆಲ್ಲ ಇನ್ನೇನು ವಿಚಾರಣೆ ಮುಗಿಯುವ ಹಂತದಲ್ಲಿದೆ. ಬಹುತೇಕ ಮುಗಿದು ಬಿಡಬಹುದು ಆ ಪ್ರಕರಣಗಳು. ಇನ್ನೇನು ವಿಚಾರಣೆ ಅಂತೂ ನಡೀತಾ ಇದೆ, ಸಾಕ್ಷಿಗಳು ನಡೀತಾ ಇರೋದ್ರಿಂದ ಇನ್ನೇನು ಸ್ವಲ್ಪ ಸಮಯದಲ್ಲಿ ಅದು ಮುಗಿದು ಬಿಡ್ಬೋದು. ಇನ್ನು ಉಳಿದಿರುವಾಗ ಒಂದೆರಡು ಕೇಸ್ಗಳ ವಿಚಾರಣೆ, ಒಂದು ಕೇಸ್ನ ವಿಚಾರಣೆ ಪ್ರಾರಂಭ ಆಗಬೇಕಷ್ಟೇ ಕೋರ್ಟು. ಸೊ ಅದನ್ನು ನ್ಯಾಯಾಲಯಕ್ಕೆ ಬಿಡ್ತಾ ಇದ್ದೀನಿ. ಸೊ ನನಗೆ ಭಯ ಇಲ್ಲ. ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಆವಾಗ ಅವನು ಊರು ಬಿಟ್ಟು ಓಡೋಗ್ತಾನೆ. ಆದರೆ ಅಪವಾದಗಳು ಬಂದಾಗ ಮಾಡದೇ ಇರುವ ತಪ್ಪಿಗೆ ನಾನು ಹೆದರ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಒಂದು ಖುಷಿ ಅಂದರೆ ಈ ದೇಶದಲ್ಲಿ ನಾನು ಹುಟ್ಟಿರೋದಕ್ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತವಾಗಿರೋ ಸಂವಿಧಾನ ಕೊಟ್ಟಿರೋದಕ್ಕೆ ನಮ್ಮಂಥವರು ಉಸಿರಾಡೋದಕ್ಕೆ ಸಾಧ್ಯ ಆಗಿದೆ. ನ್ಯಾಯಕ್ಕೋಸ್ಕರ ಕಾಯಬಹುದು, ಕಾದಾಗ್ಲೂ ನ್ಯಾಯ ಸಿಗುತ್ತೆ, ಎಲ್ಲವನ್ನು ಗೆದ್ದು ಬರ್ತೀವಿ ಅನ್ನೋ ಭರವಸೆನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಹೋರಾಟ ಮಾಡ್ತೀನಿ. ಅದು ಇನ್ನಷ್ಟು ಚೈತನ್ಯ ಜಾಸ್ತಿ ಕೊಡುತ್ತೆ ನನಗೆ. ಅಪವಾದಗಳು, ಟೀಕೆಗಳು, ವಿರೋಧಗಳು ನನ್ನನ್ನು ಇನ್ನಷ್ಟು ಗಟ್ಟಿ ಮಾಡುತ್ತೆ ಹೊರತು ಯಾವತ್ತೂ ನಾನು ವೀಕ್ ಆಗಲ್ಲ ಅಂತ. ಫೈನ್. ಇನ್ನ ಒಂದು ಕಡೆ ನಾನು ಗಮನಿಸಿದಾಗ ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರು ನೆಗೆಟಿವ್ ಹೇಳೋದು ಬೇರೆ, ಬಟ್ ನಾವೇ ನೇರವಾಗಿ ನೋಡೋದು ಬೇರೆ. ಸೊ ನಾನು ಸೂಕ್ಷ್ಮವಾಗಿ ಗಮನಿಸಿದಾಗ ನನ್ನ ಗಮನಕ್ಕೆ ಬಂದಿದ್ದು ಅಂತ ಹೇಳಿದ್ರೆ, ಚೈತ್ರ ಅವರು ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದಾರೆ, ಏನೋ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದಾಗ ಧ್ವನಿ ಎತ್ತುವಂತಹ ಹೆಣ್ಣು ಮಗಳು. ಸೊ ಅವರೇ ಹೆಣ್ಣು ಮಗಳಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡ್ತಾರೆ ಅಂತ ಅಂದಾಗ, ಸೊ ಅದು ಯಾಕಾಗಿ ಅಂದ್ರೆ ನೀವು ಅಷ್ಟು ಪ್ರೆಷರ್, ಸ್ಟ್ರೆಸ್, ನೀವು ಜಗದೀಶ್ ಸರ್ ವಿಷಯ ಕೇಳ್ತಿದ್ದೀರಾ ಹೇಗೆ ಅಂತ? ಹೌದು, ಅಂದ್ರೆ ನಿಮ್ಮ ಅಪ್ಪನ ಅದ್ರ ಜೊತೆಗೆ ಒಂದಷ್ಟು ಅವಾಚ್ಯ ಶಬ್ದಗಳು ಬರುತ್ತೆ. ಸೊ ಅದು ಸರಿ ಅನ್ಸ್ತಾ ಚೈತ್ರ ಅವ್ರಿಗೆ? ಇಲ್ಲ, ಅದೇ ನಾನು ಅವತ್ತೇ ಆಗ್ಲೇ ಹೇಳದ್ನಲ್ಲ, ಜಗದೀಶ್ ಸರ್ ಜೊತೆ ನಾನು ಜಗಳಕ್ಕೆ ಹೋಗಲ್ಲ. ಹೋದಿನ ನಾನು ಖಂಡಿತ ಕಂಟ್ರೋಲ್ ತಪ್ತೀನಿ, ಅದು ಬೇರೆನೇ ಲೆವೆಲ್ಗೆ ಹೋಗುತ್ತೆ ಅನ್ನೋ ಕಾರಣ ಭಾಳ ಕಂಟ್ರೋಲ್ ಮಾಡ್ತಿದ್ದೆ. ಅದು ಜಗದೀಶ್ ಸರ್ ಬಳಸಿದ ಪದಗಳಿದೆ ಅಲ್ಲ, ಬಹುತೇಕ ಎಷ್ಟು ಟೆಲಿಕಾಸ್ಟ್ ಆಗಿದೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಅದು ಆ ಒಂದು ದಿನಕ್ಕೆ ನಡೆದಿರೋ ಗಲಾಟೆ ಅಲ್ಲ, ಇಡೀ ಮನೆ ಅವ್ರ ವಿರುದ್ಧ ನಿಂತಿದ್ದು ಜನಕ್ಕೆ ಅದು ಒಂದು ದಿನಕ್ಕೆ ನಡೆದ ಗಲಾಟೆ ಥರ ಕಾಣಿಸಿದೆ. ಆದರೂ ಇಡೀ ಒಂದು ದಿನಕ್ಕೆ ನಡೆದ ಗಲಾಟೆ ಅಲ್ವೇ ಅಲ್ಲ. ಅದು ಎಂಟೈರ್ ವಾರಗಳಲ್ಲಿ ಜಗದೀಶ್ ಸರ್ ಪ್ರತಿಯೊಬ್ಬರ ಮೇಲೂ ಮಾಡಿದ ವೈಯಕ್ತಿಕ ದಾಳಿಗಳಿದೆ ಅಲ್ಲ, ವೈಯಕ್ತಿಕ ಟೀಕೆಗಳು, ಅವಾಚ್ಯವಾಗಿ ನಿಲ್ಲಿಸಿದ್ದು, ಶೋನ ಬಗ್ಗೆ, ಚಾನೆಲ್ನ ಬಗ್ಗೆ, ಬಹಳ ಘನವೆತ್ತ ವ್ಯಕ್ತಿಗಳ ಬಗ್ಗೆ ಎಲ್ಲ ಮಾತಾಡಿರೋ ರೀತಿಗಳಿದೆ, ಅದು ಸದಾ ನೋವು ಮಾಡ್ತಿತ್ತು. ಆ್ಯಂಡ್ ಅವ್ರು ಬಳಸಿರೋ ಪದಗಳು, ಅವ್ರು ಆಡಿರೋ ರೀತಿಗಳು ಸಹಜವಾಗಿ ಮನುಷ್ಯನಿಗೆ ಕೋಪ ಬರಿಸ್ತಿತ್ತು. ಮತ್ತು ನಾನು ಒಪ್ಕೊಳ್ತೀನಿ, ನಾನು ಕೋಪ ಅಂತ ಬಂದರೆ ನಾನು ಕಂಟ್ರೋಲ್ ಆಗೋದೇ ಇಲ್ಲ, ಬಹಳ ಕಷ್ಟ. ನಾವು ಕೋಪ ಅಂತ ಬಂದರೆ ಖಂಡಿತವಾಗ್ಲು ನಾನು ಅದೇ ಸುಸಂಸ್ಕೃತ ಅನ್ನುವ ಗೆರೆಯನ್ನ ದಾಟಿ ಈ ಕಡೆ ಬಂದ್ಬಿಡ್ತೀನಿ. ನಾನು ಯಾವಾಗಲೂ ಹೇಳ್ತೀನಿ, ಬೇಡ, ನಾನು ಜಗಳ ಮಾಡಲ್ಲ, ಕಂಟ್ರೋಲ್ ತಪ್ಪಿಬಿಡ್ತೀನಿ. ನನಗೆ ಭಯ ಇದೆ. ನಾನು ಮನೆ ಒಳಗಡೆ ಯಾವಾಗಲೂ ಹೇಳ್ತಿದ್ದೆ, ನನಗೆ ಜಗಳ ಮಾಡೋಕ್ಕೆ ಭಯ ನನ್ನ ಮೇಲೆ, ಯಾಕಂದ್ರೆ ನಾನೆಲ್ಲಿ ಕೋಪದಲ್ಲಿ ಕಂಟ್ರೋಲ್ ತಪ್ತೀನಿ ಅನ್ನೋ ಭಯ ಬಿಟ್ಟು ಎದುರುಗಡೆ ಇರೋನ್ ಬಗ್ಗೆ ಭಯ ನನಗೆ ಯಾವತ್ತೂ ಹುಟ್ಟಲ್ಲ. ಎಲ್ಲಿ ನಾನು ಕಂಟ್ರೋಲ್ ತಪ್ತೀನೋ ಅನ್ನೋ ಭಯ ಅಷ್ಟೇ ನನಗೆ ಯಾವತ್ತಿಗೂ ಅಂತ. ಸೊ ಹಾಗಾಗಿದೆ. ನಾನು ಅದಕ್ಕೆ ಸುದೀಪ್ ಸರ್ ಹತ್ರನೂ ಕ್ಷಮೆ ಕೇಳಿದೆ, ಯಾಕಂದರೆ ಯಾರಿಗೂ ಒಬ್ರಿಗೆ ಬಳಸಬೇಕು ಅನ್ನೋ ಉದ್ದೇಶಕ್ಕೆ ಅದು ಬಳಸಿದ್ದಲ್ಲ. ಸೊ ಮತ್ತು ನಮ್ಮಲ್ಲಿ ಹೇಗೆ ಆಗುತ್ತೆ ಗೊತ್ತಾ, ನಾವು ಸಾಮಾಜಿಕ ಜೀವನದಲ್ಲಿರುವಾಗ ಈ ಥರದ ಪದಗಳು ಯಾವಾಗಲೂ ಬಳಕೆಗೆ ಬಂದ್ಬಿಡುತ್ತೆ. ನೀನೇನು ಹಂಗೆ ಹಿಂಗೆ ಅನ್ನೋ ಥರದ ಪದಗಳು ಬಂದ್ಬಿಡುತ್ತೆ. ಸೊ ಅದನ್ನು ಆದಷ್ಟು ಕಂಟ್ರೋಲ್ ಮಾಡ್ತೀನಿ ನಾನು. ಈಗ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಬಂದರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ. ಬಟ್ ನಂದೊಂದು ರೀತಿ ಹೆಂಗೆ ಅಂದರೆ, ಎದುರಾಳಿ ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ಅವನಿಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ. ಚೈತ್ರ ಅವರು ಯಾವಾಗಲೂ ಅವ್ರ ಮುಖದಲ್ಲಿ ಮಂದಹಾಸ ಇದ್ದೇ ಇರುತ್ತೆ. ಎಷ್ಟೇ ಮಾತನಾಡಿದ್ರು, ಕೋಪ ಬಂದ್ರು, ಜಗಳ ಮಾಡಿದ್ರು ಕೂಡ ಒಂಥರ ಸ್ಮೈಲಿಂಗ್ ಫೇಸ್. ಸೊ ಈ ನಗುಮುಖದ ಚಲುವೆ ಸಿಂಗಲ್ಲ ಮಿಂಗಲ್ಲ? ಸದ್ಯಕ್ಕಂತೂ ಸಿಂಗಲ್ಲೇ. ಸಾಮಾಜಿಕ ಚಟುವಟಿಕೆಯಲ್ಲಿ ಇದ್ದ ಕಾರಣಕ್ಕೆ ಒಂದಷ್ಟು ಜವಾಬ್ದಾರಿ ಇತ್ತು, ಮತ್ತು ಸಮಾಜ ನಾನು ಮಾಡಿದ ಕೆಲಸಗಳಿಗೆ ನಿರೀಕ್ಷೆಗಿಂತ ದೊಡ್ಡದಾಗಿ ಒಂದು ಅಕ್ಕ ಅನ್ನುವ ಸ್ಥಾನವನ್ನು ಕೊಡ್ತು. ನನಗಿಂತ ಚಿಕ್ಕವರು, ನನಗಿಂತ ದೊಡ್ಡವರು, ನನ್ನ ತಂದೆ ವಯಸ್ಸಿನವರು ಕೂಡ ನನ್ನನ್ನು ಚೈತ್ರಕ್ಕ ಅಂತಲೇ ಕರೀತಿದ್ರು. ಹಾಗಾಗಿ ಸಿಂಗಲ್ಲೇ, ಅದ್ರ ಬಗ್ಗೆ ಯಾವುದೇ ಇಲ್ಲ. ಯಾವ ತರ ಕ್ವಾಲಿಟೀಸ್ ಇರಬೇಕು ಹುಡುಗನಿಗೆ? ಬಿಕಾಸ್ ಎಲ್ಲರೂ ಕೇಳ್ತಿದ್ದಾರೆ. ಹೌದಾ?
ಓಕೆ, ಕ್ಯೂರಿಯಾಸಿಟಿ ನಮ್ಗೆ. ಸೊ ಈ ತರ ಇರೋ ಹುಡುಗಿಗೆ ತನ್ನ ಪಾರ್ಟ್ನರ್ ಯಾವ ತರ ಇರ್ಬೇಕು ಅಂತ ಒಂದಷ್ಟು ಆಸೆ ಕನಸುಗಳು ಇರುತ್ತಲ್ವಾ? ನೀವೇ ಯಾಕೋ ಸ್ವಲ್ಪ ಸ್ವೀಟ್ ಆಗಿ ಕೇಳ್ತಾ ಇದ್ದೀರಾ ಅನ್ಸುತ್ತೆ. ಕೆಲವರು ನಿನ್ನನ್ ಸಹಿಸ್ಕೊಳ್ಳೋರು ಯಾರಮ್ಮ ಅಂತ ಕೇಳ್ತಿದ್ರು. ಗೊತ್ತಿಲ್ಲ, ನಿರೀಕ್ಷೆಗಳನ್ನ ಇಟ್ಕೊಂಡವಳಲ್ಲ ಖಂಡಿತ. ಸದ್ಯದಲ್ಲ ಯೋಚನೆಗಳಂತಿದೆ, ಮನೆಯವರು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬಹಳ ಹಿಂದೆನೆ ಆಗ್ಬೇಕಾಗಿತ್ತು ಅನ್ನೋ ಯೋಚನೆ ಇತ್ತು. ನನ್ನ ಜವಾಬ್ದಾರಿಗಳು, ನನ್ನ ವಿವಾದಗಳು, ಇದೆಲ್ಲರ ಕಾರಣಕ್ಕೆ ನಾನು ಮುಂದೆ ಹಾಕೊಳ್ತಾ ಬರ್ತಿದ್ದೆ. ಮನೆಯವರು ಯಾವಾಗ ತಯಾರಿ ಮಾಡ್ತಾರೆ ಆವಾಗ ಕೊರಳು ಕೊಡೋದಕ್ಕೆ ತಯಾರಾಗ್ತೇನೆ. ನಿರೀಕ್ಷೆಗಳಿಲ್ಲ ಜೀವನದಲ್ಲಿ. ತುಂಬ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡು ಹುಡುಗಿ ನಾನು ಅಲ್ವೇ ಅಲ್ಲ. ಬದುಕನ್ನು ಬಹಳ ಸರಳವಾಗಿ ಬದುಕಬೇಕು ಅನ್ನೋ ಯೋಚನೆನಲ್ಲಿದ್ದವಳು. ಧಾರ್ಮಿಕ ವ್ಯಕ್ತಿಯಾಗಿರ್ಬೇಕು, ಆಧ್ಯಾತ್ಮಿಕ ವ್ಯಕ್ತಿಯಾಗಿರ್ಬೇಕು, ನಾನು ನಂಬಿದ ಸಿದ್ಧಾಂತಕ್ಕೆ ಬದ್ಧವಾಗಿ ಹೆಗಲು ಕೊಡುವ ವ್ಯಕ್ತಿಯಾಗಿರ್ಬೇಕು ಅನ್ನೋದು ಬಿಟ್ರೆ ಬೇರೆ ಯಾವ ನಿರೀಕ್ಷೆಗಳು ಇಲ್ಲ. ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಯಾವುದನ್ನು ನಂಬಲ್ಲ. ಸೆಟ್ಲ್ ಆಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು, ರೂಪ, ಸಂಪತ್ತು ಯಾವುದ್ರ ಬಗ್ಗೆಯೂ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ಆ ತಾಯಿ ಜಗನ್ಮಾತೆ ಯಾವ್ದನ್ನ ಕೊಡ್ತಾಳೆ, ಅದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರಲ್ಲ, ಹಣೆಯಲ್ಲಿ ಬರ್ದಿರ್ತಾರಂತೆ. ಅದನ್ನ ಯಾರು ತಪ್ಸೋದಕ್ಕಾಗೋದಿಲ್ಲ. ಇವ್ರಿಗೆ ಇವರೇ ಅಂತ ಬರ್ದಿದ್ರೆ ಅದನ್ನ ಯಾರಿಂದ ತಪ್ಸೋದಕ್ಕೆ ಸಾಧ್ಯ ಇಲ್ಲ. ಯಾರ ಹೆಸರನ್ನ ಭಗವಂತ ಬರ್ದಿದಾರೋ ನನ್ನ ಹಣೆಯಲ್ಲಿ ಅವ್ರು ಬರ್ತಾರೆ. ಅದಕ್ಕೆ ಅಪ್ಪ ಅಮ್ಮ ತಯಾರಿ ಮಾಡ್ತಾರೆ ಅಂತ ನಂಬಿದ್ದೇನೆ. ಸೂಪರ್. ನೋಡಿ, ಚೈತ್ರ ಅವರು ಜಾಸ್ತಿ ಕ್ವಾಲಿಟೀಸ್ ಏನು ಹೇಳಿಲ್ಲ, ಇದೇ ಇರ್ಬೇಕು ಅದೇ ಇರ್ಬೇಕು. ನೋಡಿ, ಇವಾಗ ಎಲ್ಲರೂ ಐಶ್ವರ್ಯ ಇರಬೇಕು, ಅಂತಸ್ತಿರ್ಬೇಕು, ಗುಣವಂತ ಆಗಿರ್ಬೇಕು, ರೂಪವಂತ ಆಗಿರ್ಬೇಕು ಅಂತ ಒಂದಷ್ಟು ಲಿಸ್ಟ್ ಅನ್ನ ಹೇಳ್ತಾರೆ. ಇದು ಅದನ್ನ ಯಾವ್ದನ್ನು ಕೂಡ ಚೈತ್ರ ಅವ್ರು ಹೇಳಿಲ್ಲ. ಸೊ ಅಪ್ಲಿಕೇಶನ್ ಹಾಕಿ ಬೇಗ ಬೇಗ ಯಾರು ಹಾಕಲ್ಲ ಬಿಡಿ. ಒಂದು ಎಲ್ಲರೂ ಅಕ್ಕ ಅಂತ ಕರೀತಾರೆ, ಒಂದು ಇನ್ನೊಂದು ನನ್ನನ್ನು ಸಹಿಸ್ಕೊಳ್ಬೇಕಲ್ಲ, ಅದೆಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಹೇಳಿದ್ರಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಬರ್ದ್ಬಿಟ್ಟಿರ್ತಾನೆ ದೇವ್ರ ಅಂತ ಹೇಳ್ಬಿಟ್ಟು. ಎಸ್, ನೋಡೋಣ ಚೈತ್ರ ಅವ್ರಿಗೆ ಯಾವ ರೀತಿಯಾದಂತಹ ಡ್ರೀಮ್ ಬಾಯ್ ಸಿಗ್ತಾನೆ ಅಂತ ಹೇಳ್ಬಿಟ್ಟು. ಎಸ್, ಇನ್ನ ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಜೋಡಿಗಳು ಹುಟ್ಕೊಳ್ಳುತ್ತೆ, ಒಂದಷ್ಟು ಪ್ರೀತಿ ಮೊಳಕೆ ಹೊಡೆಯುತ್ತೆ ಅಲ್ಲಲ್ಲಿ. ಸೊ ಅಲ್ಲಿ ನಡೆಯೋದು ಟ್ರೂ ಲವ್ ಅಥವಾ ಫೇಕ್ ಏನು, ಅಥವಾ ಕೆಲವ್ರು ಹೇಳ್ತಾರೆ ಪಬ್ಲಿಸಿಟಿಗೋಸ್ಕರ ಪೇರ್ ಆಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು. ನಾವು ಈ ಹಿಂದಿನ ಸೀಸನನ್ನು ನೋಡಿದಾಗ ಚಂದನ್ ಶೆಟ್ಟಿ ಆ್ಯಂಡ್ ನಿವೇದಿತಾ ಅವರು ರಾಖಿ ಕಟ್ಟಿದ್ರು, ಆಮೇಲೆ ಆಚೆ ಬಂದರು. ಅವ್ರದ್ದು ಮಾತಾಡೋದು ಇದು ಸೂಕ್ತ ಅಲ್ಲ, ಬಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದಾದ ನಂತರ ಅವ್ರ ಜೀವನದಲ್ಲಿ ಬೇರೆ ಬೆಳವಣಿಗೆಗಳೇ ಆಯಿತು. ಸೊ ನಿಮಗೆ ಏನು ಅನ್ಸುತ್ತೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಆಗುವಂತಹ ಲವ್ ಫೇಕ್ ಆರ್ ರಿಯಲ್? ನನಗೆ ಅದೇ ಈ ಭಾವನೆಗಳ ವಿಚಾರದಲ್ಲಿ ನಾನು ಬಹಳ ಗಂಭೀರವಾಗಿ ಯೋಚನೆ ಮಾಡ್ತೇನೆ. ಯಾಕೆಂದರೆ ಮನುಷ್ಯನಿಗೆ ಯಾವುದಾದ್ರೂ ಸುಳ್ಳಾಗ್ಬೋದು, ಅದರ ಭಾವನೆಗಳು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನಂಬ್ತೇನೆ. ಸೊ ಆ ನೆಲೆಗಟ್ಟಲ್ಲಿ ನೋಡೋದಾದ್ರೆ ನನಗೆ ಮೊದಲು ನನಗೆ ಒಳಗಡೆ ಹೋದಾಗ ಅನುಮಾನ ಬಂದಿದ್ದಿದೆ. ಇವ್ರು ಯಾಕೋ ಕಂಟೆಂಟ್ಗೋಸ್ಕರ ಪೇರ್ ಆಗ್ತಾರೆ ಅನ್ನೋ ಥರದ ಅನುಮಾನ ಬಂದಿದೆ. ಇದನ್ನು ಒಂದು ವೀಕ್ ಸುದೀಪ್ ಸರ್ ವೀಕೆಂಡಲ್ಲಿ ಕೂಡ ಕೇಳ್ತಾರೆ, ಇಲ್ಲಿ ಬೇಕು ಅಂತ ಕಂಟೆಂಟ್ಗೋಸ್ಕರ ಲವ್ ಮಾಡ್ತಾರೆ ಅಂತ ಅನ್ಸುತ್ತಾ ಅಂತ. ಚೈತ್ರ ಅವರೇ ನಿಮಗೇನು ಅನ್ಸುತ್ತೆ ಅಂತ ಕೇಳಿದಾಗ ನಾನು ಇಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ನನಗೆ ಆ ಗೊಂದಲ ಇತ್ತು. ಆ ಗೊಂದಲ ಇದ್ದಾಗ ನಾನು ಶಿಶಿರಣ್ಣನ ಹತ್ರ ಕೂತ್ಕೊಂಡು ಮಾತಾಡಿದ್ದೆ. ಅಣ್ಣ ಹಿಂಗೆಲ್ಲ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ಇದು ನಿಜನಾ? ಅಂದರೆ ನನಗೆ ರಿಯಾಲಿಟಿ ಶೋ ಹೊಸ್ತಲ್ವ, ನಾನು ಈ ಪ್ರಪಂಚದವಳೇ ಅಲ್ಲ. ಸೊ ಅದಕ್ಕೆ ಕೇಳ್ತಿದ್ದೆ, ಅಣ್ಣ ಈಗ ನೀವು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತೀರಿ, ಗಂಡ ಹೆಂಡತಿ ಥರ ಆ್ಯಕ್ಟ್ ಮಾಡ್ತೀರಿ, ಮತ್ತೊಂದು ಮಾಡ್ತೀರಿ, ಸೊ ಇದೇ ಥರ ರಿಯಾಲಿಟಿ ಶೋಗಳಲ್ಲೂ ಇರುತ್ತಾ, ಈ ರೀತಿ ನಡೆಯುತ್ತಾ ಅಂತ ಕೇಳಿದಾಗ ಶಿಶಿರಣ್ಣ ಹೇಳಿದರು, ಇಲ್ಲ ರಿಯಾಲಿಟಿನಲ್ಲಿ ನಿನ್ನ ನಾನು ಹೆಂಗೆ ತಂಗಿ ಅಣ್ಣ ಅಂತ ನೋಡ್ತೀನಿ, ಅದೇ ಥರ ಎಲ್ಲರಿಗೂ ಭಾವನೆ. ಸ್ನೇಹ ಅಂತ ಬಂದರೆ ಸ್ನೇಹ ಅಷ್ಟೇ, ಅದು ಪರಿಶುದ್ಧ ಸ್ನೇಹ ಆಗೇ ಇರುತ್ತೆ. ಆ ಥರ ಬರಲ್ಲ. ನನಗೆ ಆರ್ಗ್ಯಾನಿಕಲಿ ಬಂದರೆ ಓಕೆ, ಬರಲಿಲ್ಲ ಅಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಶಿಶಿರಣ್ಣ ಭಾಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ನನಗೆ ಆ ವಿಚಾರದಲ್ಲಿ ಯಾವ ಗೊಂದಲಗಳಿಲ್ಲ. ಅಂದರೆ ಶುರುವಿಗೆ ನನಗೆ ಆ ಗೊಂದಲ ಇದ್ದಿದ್ದು ನಿಜ. ಮತ್ತು ಏನಾಗುತ್ತೆ, ಇನ್ನೊಬ್ರು ಮನಸ್ಸು ಒಳಗಡೆ ಯಾವ ಭಾವನೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಈಗ ಯಾರೋ ಇಬ್ರು ಕೂತ್ಕೊಂಡಿದ್ದಾನೆ ಅಂತ ನಾವು ನೋಡುವಾಗ ಅವ್ರು ಲವರ್ಸ್ ಇರ್ಬೋದು ಅಂತ ಅನ್ಸಿರುತ್ತೆ. ಸೊ ಅವರು ಅವ್ರ ಜೊತೆ ಮಿಂಗಲ್ ಆಗ್ತಿರೋದು ಆಟಕ್ಕೋಸ್ಕರನ, ಕಂಟೆಂಟ್ಗೋಸ್ಕರನ,